ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಮತ್ತೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಉಂಟಲ್ಲ, ನಾನು ನಿಮಗೆ ಒಂದು ಪಾದೆ ಕಲ್ಲಿದ್ದೆಲ್ಲ ಫೌಂಡೇಶನ್ ಮಾಡ್ತಾರಲ್ಲ, ಅದರದ್ದು ಒಂದು ಮೆಜರ್ಮೆಂಟ್ ಯಾವ ರೀತಿ ತೆಗೆಯೋದು ಅಂತ ಹೇಳ್ತಿದ್ದೇನೆ, ಗೊತ್ತಾಯ್ತಾ? ಬನ್ನಿ ಸ್ನೇಹಿತರೆ, ಆಗುತ್ತೆ ಒಂದು ಟೈಮ್ ವೇಸ್ಟ್ ಮಾಡದೆ ಉಂಟಲ್ಲ ಯಾವ ರೀತಿ ಅಂತ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಉಂಟಲ್ಲ, ಒಂದು ಇಂಪಾರ್ಟೆಂಟ್ ನ್ಯೂಸ್ ಉಂಟು. ಏನಂದರೆ, ನೀವೇನಾದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಇದೇ ಇಂಪಾರ್ಟೆಂಟ್ ನ್ಯೂಸ್. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡುವ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ನಾನೀಗೊಂದು ರಫ್ ಆಗಿ ಒಂದು ಫೌಂಡೇಶನ್ ಇದ್ದು ಡ್ರಾಯಿಂಗ್ ಮಾಡ್ಕೊಂಡಿದ್ದೇನೆ, ಗೊತ್ತಾಯ್ತಾ? ಇವಾಗ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಇದೀಗ ನಾವು ಏನು ಮಾಡಬೇಕಂದ್ರೆ, ಒಂದು ಫೌಂಡೇಶನ್ ಉಂಟಲ್ಲ, ಅದರದ್ದು ಟೋಟಲ್ ರನ್ನಿಂಗ್ ಫಿಟ್ ತೆಗಿಬೇಕು ಎಷ್ಟು ಉಂಟು ಅಂತ, ಒಂದು ಫೌಂಡೇಶನ್ ಇದ್ದು, ಗೊತ್ತಾಯ್ತಾ? ಮತ್ತು ನೀವು ತೆಗೆಯುವಾಗ ಉಂಟಲ್ಲ, ಯಾವುದು ಲಾಂಗ್ ಸ್ಪ್ಯಾನ್ ಉಂಟು ನೋಡಿ, ಅದನ್ನು ಮೊದಲು ತಗೊಳ್ಳಿ. ಏನಕ್ಕಂದರೆ ನಿಮ್ಗೆ ಈಸಿ ಆಗುತ್ತೆ ಅದು ತೆಗಿಲಿಕ್ಕೆ, ಗೊತ್ತಾಯ್ತಾ? ಹಾಗೆ ಇವಾಗ ನೋಡಿ, ಇವಾಗ ಔಟರ್ ಉಂಟಲ್ಲ, 20 ಫೀಟ್ ಉಂಟು ಇದು, ಗೊತ್ತಾಯ್ತಾ? 20 ಫೀಟದ್ದು 2 ಸ್ಪ್ಯಾನ್ ಉಂಟು. ಮತ್ತು ಇದು ನೀವು ತೆಗೆಯುವಾಗ ಉಂಟಲ್ಲ, ಈಗ ತೆಗೆಯುವಾಗ ಒಳಗೆ ತೆಗಿಬೇಕು. ಏನಕ್ಕಂದರೆ ಇದೀಗ ಈ ಪೀಸ್ ಉಂಟಲ್ಲ, ಇದು ನಿಮಗೆ ಒಂದು ಸಲ ಬಂತು 20 ಫೀಟಲ್ಲಿ, ಗೊತ್ತಾಯ್ತಾ? ನೀವು ಪುನಃ ಇಲ್ಲಿಂದ ಇದ್ದರೆ ಅದು ಒಂದೇ ಗೋಡೆಯನ್ನು ನಾವು 2 ಸಲ ತೆಗೆದಾಗ ಆಗುತ್ತೆ. ಅದಕ್ಕೆ ನೀವು ಒಳಗೆ ತೆಗಿಬೇಕು, ಗೊತ್ತಾಯ್ತಾ? ಹಾಗೆ ಒಟ್ಟು ನಿಮಗೆ ಟೋಟಲ್ ರನ್ನಿಂಗ್ ಫೀಟ್ ಉಂಟಲ್ಲ 70 ಫೀಟ್ ಆಯಿತು. ಟೋಟಲ್ ರನ್ನಿಂಗ್ ಫೀಟ್ 70 ಆಯಿತು, ಗೊತ್ತಾಯ್ತಾ? ಈ ಫೌಂಡೇಶನ್ ಇದ್ದು 70 ಫೀಟ್ ಉಂಟು. 1.5 ಫೀಟ್ ಏನಂದರೆ ಈ ಫೌಂಡೇಶನ್ ಇದ್ದಾಗಲ್ಲ, ಗೊತ್ತಾಯ್ತಾ? ಫೌಂಡೇಶನ್ ಇದ್ದಾಗಲ್ಲ 1.5 ಫೀಟ್ ಉಂಟು. ಅದು 1.5 ಫೀಟ್ ಇಂಟು 2.25 ಫೀಟ್. 2.25 ಫೀಟ್ ಏನಂದರೆ ನಿಮಗೀಗ ಗ್ರೌಂಡಿಂದ ಮೇಲ್ಗಡೆ ಉಂಟಲ್ಲ, 2.25 ಫೀಟ್ ಬರುತ್ತೆ. 3 ಸಾಲ ಅಂದರೆ 2.25 ಫೀಟ್, ಗೊತ್ತಾಯ್ತಾ? ಡಿ ಪಿ ಸಿ ತೆಗಿಲಿಕ್ಕಿಲ್ಲ. ಡಿ ಪಿ ಸಿಗೆ ನಿಮಗೆ ಬೇರೆ ಸ್ಕ್ವೇರ್ ಫೀಟ್ ಮಾಡಿ ರೇಟ್ ಹಾಕ್ಲಿಕ್ಕೆ ಉಂಟು, ಗೊತ್ತಾಯ್ತಾ? ಬರೀ ಕಲ್ಲಿದ್ದು ಮಾತ್ರ 3 ಸಾಲ ಬಂದರೆ 2.25 ಫೀಟ್ ಬರುತ್ತೆ. ಕೆಲವರು 4 ಸಾಲ ಮಾಡ್ತಾರೆ ಗ್ರೌಂಡಿಂದ ಮೇಲ್ಗಡೆ, ಸ್ವಲ್ಪ ಹೈಟ್ ಇರಲಿ ಅಂತ ಫೌಂಡೇಶನ್. ಅದು ನೀವು ನಿಮ್ದು ಎಷ್ಟು ಮೆಜರ್ಮೆಂಟ್ ಉಂಟು ನೋಡಿ, ಅದನ್ನು ಮೆಜರ್ ಮಾಡಿ ಬರ್ದರೆ ಆಯಿತು, ಹಾಗೆ, ಗೊತ್ತಾಯ್ತಾ? ಇದು 1.5 ಫೀಟ್ ಸಹ ನಿಮಗೆ ಗ್ರೌಂಡಿಂದ ಮೇಲ್ಗಡೆ, ಆಯಿತಾ? ಆಗಲ್ಲ ಫೌಂಡೇಶನ್ ಇದು. ಗ್ರೌಂಡಿಂದ ಕೆಳಗಡೆ ಜಾಸ್ತಿ ಉಂಟು, ಇಲ್ಲಿ ಬರ್ತಿದ್ದೇನೆ ನೋಡಿ 2 ಫೀಟ್. ಅದು ಬಿಟ್ಟು ಅದು ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಇವಾಗ ಇದು 3 ಸಹ ಇಂಟು ಮಾಡಿ ಎಷ್ಟು CFT ಬಂತಂತ ಬರ್ದರೆ ಆಯಿತು ಇಲ್ಲಿ, ಆಯಿತಾ? ಇವಾಗ ಗ್ರೌಂಡಿಂದ ಕೆಳಗಡೆ ಉಂಟಲ್ಲ, ಇಲ್ಲಿ ನೋಡಿ ಬರ್ತಿದ್ದೇನೆ 69.5 ಆಯಿತು. 69.5 ಹೇಗೆ ಅಂದರೆ, ಇವಾಗ ನಿಮಗೆ ಇದು ಗ್ರೌಂಡಿಂದ ಮೇಲ್ಗಡೆ ಉಂಟಲ್ಲ 1.5 ಫೀಟ್ ಆಗಲ್ಲ ಫೌಂಡೇಶನ್, ಗ್ರೌಂಡಿಂದ ಕೆಳಗಡೆ 2 ಫೀಟ್ ಆಗಲ್ಲ ಉಂಟು. ಆವಾಗ ನಿಮಗೆ 3 ಇಂಚ್ ಈ ಕಡೆ ಆಫ್ಸೆಟ್ ಹೋಗುತ್ತೆ, 3 ಇಂಚ್ ಈ ಕಡೆ ಹೋಗುತ್ತೆ, ಗೊತ್ತಾಯ್ತಾ? ಸೇಮ್ ಅದರ ಹಾಗೆಯೇ ಇಲ್ಲಿ ಇದು 1.5 ಫೀಟ್ ಅಲ್ಲ ಗ್ರೌಂಡಿಂದ ಮೇಲ್ಗಡೆ, ಗ್ರೌಂಡಿಂದ ಕೆಳಗಡೆ 3 ಇಂಚ್ ಈ ಕಡೆ, 3 ಇಂಚ್ ಈ ಕಡೆ, ಗೊತ್ತಾಯ್ತಾ? ಆವಾಗ ಏನಾಯಿತು, 3 ಇಂಚ್ ಇಲ್ಲಿ ಹೋದಾಗ, ಇಲ್ಲಿ ಮತ್ತು ಇಲ್ಲಿ 3 ಇಂಚ್ ಹೋದಾಗ ಇಷ್ಟು, ಇದು 10 ಫೀಟ್ ಇದ್ದದ್ದು ಮೇಲ್ಗಡೆ 9.5 ಆಗುತ್ತೆ, ಗೊತ್ತಾಯ್ತಾ? 3 + 3 6 ಇಂಚ್ ಆಯಿತು, 9.5 ಆಯಿತು. ಅಂಥದ್ದೇ 3 ಪೀಸ್, ಗೊತ್ತಾಯ್ತಾ? ಹಾಗೆ ಇದು ಈಗ ದೊಡ್ಡದಾಗುತ್ತೆ. ಇದು ಗ್ರೌಂಡಿಂದ ಮೇಲ್ಗಡೆ 20 ಉಂಟಲ್ಲ, ಗ್ರೌಂಡಿಂದ ಕೆಳಗಡೆ 2 ಫೀಟ್ ಆಗಲ್ಲ, ಆವಾಗ ನಿಮಗೆ 3 ಇಂಚ್ ಈ ಕಡೆ ಹೋಗುತ್ತೆ, 3 ಇಂಚ್ ಈ ಕಡೆ, ಆವಾಗ ಇದು 20 ಫೀಟ್ 6 ಇಂಚ್ ಆಗುತ್ತೆ. ಇದು ದೊಡ್ಡದಾಗುತ್ತೆ, ಗೊತ್ತಾಯ್ತಾ? ಹಾಗೆ ಮಾಡಿ ಇದು ಟೋಟಲ್ ರನ್ನಿಂಗ್ ಫಿಟ್ ಮಾಡಿ ಇಲ್ಲಿ ಬರ್ದಿದ್ದೇನೆ ನಾನು, 69.5 ಅಂತ ಬಂತು ನನಗೆ, ಗೊತ್ತಾಯ್ತಾ? ಮತ್ತು 2 ಫೀಟ್ ಏನಂದರೆ ಗ್ರೌಂಡಿಂದ ಕೆಳಗಡೆ ಉಂಟಲ್ಲ, ನಿಮಗೆ ಈ ಫೌಂಡೇಶನ್ ಇದ್ದಾಗಲ 2 ಫೀಟ್ ಇರುತ್ತೆ. ಅದು ಎಕ್ಸ್ಪ್ಲೇನ್ ಮಾಡಿದಲ್ಲ ನಾನು, 3 ಇಂಚ್ ಈ ಕಡೆ ಬರುತ್ತೆ, 3 ಇಂಚ್ ಈ ಕಡೆ, ಹಾಗೆ 2 ಫೀಟ್ ಇರುತ್ತೆ ಗ್ರೌಂಡಿಂದ ಕೆಳಗಡೆ. ಮತ್ತು 2.5 ಫೀಟ್, ನೀವು 2.5 ಫೀಟ್ ಡೆಪ್ತ್, ಅದು ನಿಮಗೆ ನೀವು ಪಾಯ ತೆಗಿತೀರಲ್ಲ ಆವಾಗಲೇ ಚೆಕ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ? ಮತ್ತು ನಿಮಗೆ ಕಲ್ಲು ಕಟ್ಟಿದ ಮೇಲೆ ಎಷ್ಟು ಹೋಯ್ತು ಅಂತ ಗೊತ್ತಾಗಲ್ಲ, ಪಾಯ ತೆಗೆದಾದ ಮೇಲೆ ಎಷ್ಟು ಡೆಪ್ತ್ ಹೋಗಿದೆ ಅಂತ ಚೆಕ್ ಮಾಡಬೇಕು ಒಮ್ಮೆ. ನಮಗೆ 2.5 ಫೀಟ್ ಹೋಗಿದೆ, ಹಾಗೆ ನಾನು ಇದನ್ನು ಬರೆದು ಇಂಟು ಮಾಡಿ ಟೋಟಲ್ CFT ಬರ್ದಿದ್ದೇನೆ ಇಲ್ಲಿ ಇಂಟು ಮಾಡಿದ ಮೇಲೆ, ಗೊತ್ತಾಯ್ತಾ? ಇವಾಗ ಇದು ಎರಡನ್ನು ಸಹ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿ ಎಷ್ಟು ಅಂತ ಬರೀಬೇಕು, ಗೊತ್ತಾಯ್ತಾ? ಮತ್ತು ನಂತರ ನಿಮಗೆ ಇಂಟು ಮಾಡಿ ಅವರದ್ದು ರೇಟ್ ಇರುತ್ತೆ. ಎಷ್ಟು ರೇಟ್, ಈಗ 30 ರೂಪಾಯಿ 32 ನಾರ್ಮಲಾಗಿ ಎಷ್ಟು ಇರುತ್ತೆ, ಕೆಲವೊಬ್ಬರದ್ದು ಕಮ್ಮಿ ಇರುತ್ತೆ, 28 ಸಹ ಇರುತ್ತೆ, ಗೊತ್ತಾಯ್ತಾ? ಅವರದ್ದು ರೇಟು ಬರೆಯಿರಿ ಎಷ್ಟು ಅಂತ, ಟೋಟಲ್ CFT ಮಾಡಿ ಎಷ್ಟು ರೇಟ್ ಅಂತ ಬರೆದು ಟೋಟಲ್ ಅಮೌಂಟ್ ಬರೆದ್ರೆ ಆಯಿತು, ಗೊತ್ತಾಯ್ತಾ? ಅಷ್ಟೇ. ಮತ್ತು ನಿಮಗೆ DPC ಉಂಟಲ್ಲ, DPCಗೆ ಸ್ಕ್ವೇರ್ ಫೀಟ್ ತೆಗಿಲಿಕ್ಕೆ, ಅದು ಇದ್ರಾಗೆ ಸೇಮ್ ಇದು ಲೆಂತ್ ತೆಗೀರಿ ಎಷ್ಟು ಸ್ಕ್ವೇರ್ ಫೀಟ್ ಬಂತಂತ, ಆಗಲೇ ಇಷ್ಟು 1.5 ಫೀಟ್ ಇರುತ್ತೆ. ಮತ್ತು ಲೆಂತ್ 20 ಫೀಟ್ ಲೆಂತ್ ಇಂಟು 1.5 ಫೀಟ್ ಅಂಥದ್ದು 2 ಸ್ಪ್ಯಾನ್ ಉಂಟು. ಮತ್ತು ಇದು ಒಳಗೆ 10 ಫೀಟದ್ದು 3 ಪೀಸ್ ಇಂಟು 1.5 ಫೀಟ್ ಎಷ್ಟು ಸ್ಕ್ವೇರ್ ಫೀಟ್ ಬಂತಂತ ಬರೆದು ಅದಕ್ಕೆ DPCಗೆ ಒಂದು ರೇಟ್ ಇರುತ್ತೆ ಅವರದ್ದು, ಆ ಪ್ರಕಾರ ರೇಟ್ ಹಾಕಿದರೆ ಆಯಿತು. ನಂತರ ಟೋಟಲ್ ಅಮೌಂಟು ಮಾಡಿ ಬರೆದ್ರೆ ಆಯಿತು. ಸ್ನೇಹಿತರೆ, ಇದು ಇನ್ನೊಂದು ರೀತಿ ಸಹ ಬಿಲ್ ಮಾಡ್ಬೋದು, ಆಯಿತಾ? ಅದು ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ಅಲ್ಲ, ಅದು ಕಾಲಮ್ ಎಲ್ಲ ಹಾಕಿ ಡಿಸ್ಕ್ರಿಪ್ಷನ್ ಆಫ್ ವರ್ಕ್ ಅದೆಲ್ಲ ಬರೆದು ಹಾಕಿದ್ದೆ, ಅದು RCC ಬಿಲ್ಲಿದ್ದು, ಗೊತ್ತಾಯ್ತಾ? ಈ ವಿಡಿಯೋ ಹಾಕಿದ್ದೇನೆ ಹಿಂದಿನ ವೀಡಿಯೋದಲ್ಲಿ, ಅದನ್ನು ನೀವು ಚೆಕ್ ಮಾಡ್ಬೋದು, ಆಯಿತಾ? ಚಾನಲಲ್ಲಿ ಉಂಟು ಅದು, ಆ ರೀತಿ ಸಹ ಮಾಡ್ಬೋದು, ಗೊತ್ತಾಯ್ತಾ? ಇಲ್ಲಿ ಉಂಟು ನೋಡಿ, ಬಿಲ್ ಉಂಟು ಅದರದ್ದು, ತೋರಿಸ್ತೇನೆ. ಇದು ಪಿಟ್ಟಿದ್ದು ವರ್ಕ್ ಇದ್ದು, ಈ ರೀತಿ ಮಾಡಿ ಬರೆದ್ರೆ ಆಯಿತು, ಗೊತ್ತಾಯ್ತಾ? ನಿಮಗೆ ಡಿಸ್ಕ್ರಿಪ್ಷನ್ ಆಫ್ ವರ್ಕಲ್ಲಿ ಉಂಟಲ್ಲ, ಎಬೋ ಗ್ರೌಂಡ್ ಲೆವೆಲ್, ಈಸ್ಟ್ ಟು ವೆಸ್ಟ್, ನಾರ್ತ್ ಟು ಸೌತ್,
ಮತ್ತು ಬಿಲೋ ಗ್ರೌಂಡ್ ಲೆವೆಲ್, ನಾರ್ತ್ ಟು ಸೌತ್, ಈಸ್ಟ್ ಟು ವೆಸ್ಟ್, ಆ ರೀತಿ ಮಾಡಿ ಬರೆದ್ರೆ ಆಯಿತು. ಗೊತ್ತಾಯ್ತಾ? ಇಲ್ಲ ಈ ರೀತಿ ಮಾಡ್ಬೋದು ಸಿಂಪಲ್ಲಾಗಿ. ಹಾಗೆ ಸ್ನೇಹಿತರೆ, ಗೊತ್ತಾಯ್ತಲ್ಲ ಇವಾಗ ಬಿಲ್ ಮಾಡೋದು. ಮತ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.